ದಯವಿಟ್ಟು ಇಲ್ಲಿ ನಿಂತಾರ ನೋಡ್ರಿ. ಈಗ ಪ್ರೆಸ್ನವ್ರು ಬಂದಾರ, ಇವಾಗಿಲ್ಲ ಪ್ರೆಸ್ ಟಿವಿ ಮಾಧ್ಯಮದವರೆಲ್ಲ ಬಂದಾರ. ಅವ್ರು ಕರೆಕ್ಟಾಗಿ ವಿಡಿಯೋ ಮಾಡ್ಬೇಕು. ನೀವು ದಯವಿಟ್ಟು ಇಲ್ಲಿರೋರು ಮುಂದೆ ನಾವು ಎಷ್ಟು ಹೇಳ್ತೀರಿ ಅವಾಗಲಿಂದ ಇದ್ರ ಹೇಳ್ತಾ ಇದ್ದೀನಿ ನಿಮ್ಗೆ. ದಯವಿಟ್ಟು ಇಲ್ಲಿರೋರೆಲ್ಲ ಹಿಂದೆ ಬರ್ರಿ, ದಯವಿಟ್ಟು ಇಲ್ಲಿರೋರೆಲ್ಲ ಹಿಂದೆ ಬರ್ರಿ. ನೀವು ಬರೋ ಮಾತಾಡ್ತಿ ನೀವೆಲ್ಲ ಪ್ರೆಸ್ ಮೀಟಿಂಗ್ ಬರ್ಬೇಕಲ್ಲ, ದಯವಿಟ್ಟು ಎಲ್ಲ ಹಿಂದೆ ಬರ್ರಿ. ಈ ಕರ್ನಾಟಕ ರಾಜ್ಯ ದಲಿತ ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಿಮ್ದೆಲ್ಲ ಏನೇನ್ ಪ್ರಾಬ್ಲಮ್ಸ್ ಇತ್ತು ಒಕ್ಕಟ್ಟಾಗಿ ಏನು ಇದನ್ನ ಮನವಿ ಕೊಟ್ಟಿದ್ದೀರಿ, ಇದಕ್ಕೆಲ್ಲಕ್ಕೂ ಸೊಲ್ಯೂಷನ್ ಆ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ಸ್ ಮಾತಾಡಿದ್ದಾರೆ. ಈಗ ಇದನ್ನ ನೆಕ್ಸ್ಟ್ ಮಾಡ್ತೀನಿ ಅಂತಾನು ಹೇಳೋಗಿದ್ದಾರೆ ಅವ್ರು. ಏನೇನ್ ಸಮಸ್ಯೆ ಇದೆ, ಎಮ್ಮಿಸ್ ನೀರಿಂದ ಆಗಿರ್ಬೋದು, ಆಮೇಲೆ ಮನೆಗಳ ಸಮಸ್ಯೆ ಏನದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾದು ಆ ಮನೆಗಳ ಸಮಸ್ಯೆ ಆಗಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ನೆಕ್ಸ್ಟ್ ಏನ್ ಕ್ರಾಪ್ ಕಟ್ಟಿಂಗ್ ಬರುತ್ತೆ ಅದನ್ನೆಲ್ಲಾನು ಪ್ರೊಸೀಜರ್ ಪ್ರಕಾರ ಎಲ್ಲ ನಿಮ್ ಗ್ರಾಮ ಪಂಚಾಯತಿ ಆಗಿದೆ ಮಾಡ್ಬಿಟ್ಟು ನಿಮಗೆ ಎಲ್ಲಾ ರೀತಿಯ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನ ಫಾಲೋ ಅಪ್ ಮಾಡಿಸ್ಬಿಟ್ಟು ಎಲ್ಲಾ ತೊಂದರೆಯನ್ನು ನಿವಾರಿಸೋ ಕೆಲಸ ನಾವು ಮಾಡ್ತೀವಿ. ಸೊ ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ರೈತರ ಪರವಾಗಿ. ಸೊ ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡಿ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡೋಣ. ಧನ್ಯವಾದಗಳು. ಸಾಯಂಕಾಲ ಒಂದು 3 ಟೈಮ್ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಾವು. ಆಯ್ತು ಸರ್, ಎಲ್ಲರಿಗೂ ನಮಸ್ಕಾರ. ಟೋಟಲ್ ಆಗಿ ಶಿವಪುರದಾಗ 104 ಸರ್ವೆ ನಂಬರ್ ಮತ್ತು 97 ಸರ್ವೆ ನಂಬರ್ ಟೋಟಲ್ 58 ಎಕರೆ ಐತಿ. ನಾವ್ ಏನ್ ಮಾಡ್ತಾ ಇದ್ದೇವೆ ಒಂದು ಸರ್, 58 ಎಕರೆಯಲ್ಲಿ ನಾವು ಒಮ್ಮೆಲೆ ಹಚ್ಚಿಲ್ಲ ಸರ್. ಕಳೆದ 5 ಕಳೆದ 5-6 ಸಾಲಿನ ಹಚ್ತಾ ಇದೆ. ಒಮ್ಮೆ ನಾವೇನು 58 ಎಕರೆ ಹಚ್ಚಿಲ್ಲ ಸರ್. ಎಲ್ಲಿ ಗಿಡ ಹಚ್ಚಿಲ್ಲ ಅಲ್ಲಿ ನಾವು ಮೈಲಾಕ್ ಪರ್ಮಿಷನ್ ಕೊಟ್ಟಿವಿ ಸರ್. ಅದರಿಂದ ಅಬ್ಜೆಕ್ಷನ್ ಇದ್ರೆ ಕೇಳಿದ್ರಿ ಸರ್, ನಾ ಇಲ್ಲೇ ಹೇಳ್ಬಿಡ್ತೀನಿ. ಮತ್ತೆ ಆ ಭೂಮಿ ಇರೋದು ಗೋಮಾಳ ದನಗಳ ಮೈಲಕ್ ಇರೋದು, ಗಿಡ ಹಚ್ಚಕಲ್ಲ. ಆದ್ರೂ ಗಿಡ ಹಚ್ಚಿದ್ರಲ್ಲ, ನೀವು ಗಿಡ ಹಚ್ಚಿರ ಅಂದ್ಮೇಲೆ ಅದನ್ನ ಹೆಂಗ್ ನಿರ್ವಹಣೆ ಮಾಡ್ತೀರಿ, ಜಾಲರಿ ಹಾಕೋದ್ರ ನಿಮ್ ಕರ್ತವ್ಯ ಅದು. ಅಲ್ಲ ನೀವು ಅಲ್ಲಿ ಸದ್ಯ ಕುರಿ ಹೋಗೋಣ ಅಲ್ಲಿ ಬರಬೇಡ, ಅಲ್ಲಿ ನಾವೆಲ್ಲ ಕಂಪ್ಲೇಂಟ್ ಮಾಡ್ತೀವಿ, ಅವ್ರಿಗೆ ಎದುರಿಸೋದು ಅದೆಲ್ಲ ನಡೆಯಂಗಿಲ್ಲ. ನಾಳಿಂದ ನಾವು ಒಟ್ಟು 58 ಎಕರೆದೊಳಗೂ ಕುರಿ ಬಿಡೋರು. ಅದನ್ನ ರಕ್ಷಣೆ ಮಾಡಿ, ಗಿಡಗಳನ್ನ ಹೆಂಗ್ ರಕ್ಷಣೆ ಮಾಡ್ತಾರೆ ನೀವು ಮಾಡ್ರಿ. ಅದಕ್ಕೆ ನಮ್ದಿಲ್ಲ, ಅದು ನಿಮ್ ಭೂಮಿ ಅಲ್ಲ. ನಾ ಕೇಳ್ತೀವಿ ಮೇಡಮ್ ಇವ್ರು ಭೂಮಿ ಕೊಟ್ಟಿರಿ ಸರ್. ಭೂಮಿ ಕೊಟ್ಟಿದ್ದಲ್ಲ ಸರ್, ಅದು ಏನಾಗಿದೆ ಅಂತಂದ್ರೆ ಗೋಮಾಳ ಸರ್ ನಾವೊಂದು ಈ ವೇದಿಕೆ ಮುಖಾಂತರ ಒಂದು ರಿಕ್ವೆಸ್ಟ್ ಸರ್. ನಾವೇನ್ ಗಿಡ ಹಾಳು ಮಾಡ್ಲಾರ್ದೆ ಮೈಸ್ಲಾಕ ನಾವೇನು ಪ್ರಾಬ್ಲಮ್ ಮಾಡಿಲ್ಲ ಸರ್. ಯಾವ ಗಿಡ ಹಾಳು ಮಾಡ್ತಾವ ದನ ಕರುಗಳದ್ದು ನಡೀತೇವೆ ಸರ್. ಆಡ್ ಅಷ್ಟೇ ನಮಗೆ ಪ್ರಾಬ್ಲಮ್ ಆಗೋದು ಸರ್. ನಾವು ದನಗಳು ಬಿಡಕ್ಕೆ ನಮ್ಗೆ ಪ್ರಾಬ್ಲಮ್ ನೋಡಿ ಸರ್. ದಯವಿಟ್ಟು ನಮ್ದು ರಿಕ್ವೆಸ್ಟ್ ಸರ್ ಅಷ್ಟೇ ಸರ್, ನಮ್ದೇನಿಲ್ಲ ಸರ್. ಕೇಳ್ರಿ, ಅದು ಒಟ್ಟ ಅಲ್ಲಿ ನಿಮ್ದು ಹಕ್ಕಿಲ್ಲ. ನೀವು ಫಾರೆಸ್ಟ್ ಬೆಳಕ, ಅದು ಗೋಮಾಳ ಲ್ಯಾಂಡ್ ಐತಿ, ದನಗಳಿಗೆ ಇರುದು. ಅವು ಆಡೋದು, ಅದು ಬದುಕಬೇಕಾದ್ರೆ ತಿಂತದ, ತಪ್ಪಂಗ್ ತಿಂತದ, ಎಲ್ಲ ಹೊಟ್ಟೆ ಎಷ್ಟು ತಿನ್ನದೇ ಅದು. ಅದು ತಿನ್ಬೇಡ ಅಂತ ರೈತರು ಹೇಳಕ್ ಆಗಲ್ಲ, ಅದು ಹಿಡ್ಕೊಳಕ್ ಆಗಲ್ಲ ಸರ್. ನೋ ಸರ್ ಮೇಡಮ್ ರೇ, ನಾಳಿಂದ ಕ್ಲಿಯರ್ ಆಗ್ಬೇಕು. ಗೋಮಾಳ ಲ್ಯಾಂಡ್ ಅದು ದನಗಳ ಮೀಸಲಾಗಿರ್ಬೇಕು. ಏನ್ ಗಿಡ ಹಚ್ತಿರಲ್ಲ ಹಚ್ರಿ, ಅದ್ ನೀವ್ ಹೆಂಗ್ ರಕ್ಷಣೆ ಮಾಡ್ಕೋತೀವಿ ಮಾಡ್ಕೋರಿ, ನಿಮ್ ಬಿಟ್ಕೊಟ್ಟು ವಿಚಾರ. ಒಂದ್ ನಿಮಿಷ. ಈಗ ನೀವು 6-7 ವರ್ಷದಿಂದ ಆ ಪ್ರಾಜೆಕ್ಟ್ ಏನೋ ಗಿಡ ಹಚ್ಚೋದ್ ಮಾಡ್ತಿದಾರೆ ಅವ್ರು, ಹೌದಾ? ಅಲ್ಲೆಲ್ಲ ಈಗ ಹುಲ್ಲು ಬೆಳೆದೈತಿ, ನಿಮ್ಗೆ ಮೇಯ್ಸಕ್ಕ ಅನುಮತಿ ಕೊಡ್ತೀನಿ ಅಂತಾನು ಹೇಳಿದ. ಉಳಿದ ಕಡೆ ಅನುಮತಿ ಕೊಡಲ್ಲ ಅಂತಲ್ಲ, ಅದನ್ನ ಯಾಕೆ ಹೇಳ್ತೀರ? ನೀವು ಜವಾಬ್ದಾರಿ ತಗೊಂಡು ಮೇಯಿಸ್ತೀನಿ ಅಂದ್ರೂ ಏನ್ ಪರವಾಗಿಲ್ಲ, ಹೋಗಿ ಮೇಯಿಸ್ಬೋದು. ಎಷ್ಟು ನಿಮ್ ಗಿಡ ಅದು, ನೀವ್ ಹೆಂಗ್ ಬೆಳೆಸ್ತೀರಿ ಬೆಳೀರಿ. ನಿಮ್ಮನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಅದು. ಅವ್ರು ಯಾರು ತಕರಾರು ಮಾಡಲ್ಲ. ಸಣ್ಣ ಗಿಡ ಇದ್ದಾಗ ನೀವು ನೋಡಿ ಮಾಡ್ಕೊಳ್ಳಿ ಅಷ್ಟೇ. ಬಿಜಾಪುರ ಜಿಲ್ಲಾದಾಗ ಸಾಕಷ್ಟು ಭೂಮಿ ಅದ ಸರ್. ಸರ್ ಇನ್ನೊಂದು ವಿಷಯ ಮೇಡಮ್ ರೇ, ಕೆಲವು ಗೌರ್ಮೆಂಟ್ ಲ್ಯಾಂಡ್ಗಳು ಒತ್ತುವರಿ ಆಗಿದಾವ. ನಿಮ್ ಕರ್ತವ್ಯ ಅದು. ಗೋಮಾಳ ಭೂಮಿ ಕಾಪಾಡೋದು ನೀವು. ಅದನ್ನ ಸರ್ವೆ ಮಾಡಿ ಕಲ್ಲು ಹಾಕಿ ಅದು ಫಿನಿಶಿಂಗ್ ಮಾಡ್ಸಿ, ಅದು ನಿಮ್ ಜವಾಬ್ದಾರಿ. ಇನ್ನೊಂದ್ರಿ, ಪ್ರಮುಖವಾಗಿ ಲಾರಿ ಗಟ್ಲೆ ಗಿಡಗಳನ್ನ ಕಡ್ಕೊಂಡು ಮಾರಣ ಹೋಮ ಮಾಡಕತ್ತಾರ. ತಮ್ಮ ಗಮನಕ್ಕೆ ಇರ್ಬೇಕಿಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆದವ್ರು ನೀವೇ ಇದ್ರಿ. ನಾನು ನಿಮ್ಮ CF ಅವ್ರು ಕಂಪ್ಲೇಂಟ್ ಕೊಟ್ಟರು ಸತ್ಯಕ್ಕೆ ಅವ್ರು ಏನೂ ಆಕ್ಷನ್ ತಗೊಂಡಿಲ್ಲ. ಸೊ ಇಲ್ಲ ನೀವು ಅದು ಹೇಳ್ತೀರಿ, ರೈತರು ನಾವು ಪರ್ಮಿಷನ್ ಕೊಡೋದು ಅದೇನು ಅವಶ್ಯಕತೆ ಇಲ್ಲ, ಕಟ್ ಮಾಡ್ತೀರಿ ಅಂತ ಹೇಳಿ. ಏನೇ ಇದ್ರು ಕೂಡ ಅರಣ್ಯ ಉಳಿಸಬೇಕಾದ ಜವಾಬ್ದಾರಿ ನಿಮ್ಮದು, ನಮ್ದು ಎಲ್ಲರೂ ಐತಿ. ಯಾಕಂದ್ರೆ ಬಿಜಾಪುರದಾಗ 33% ಇರಬೇಕಾಗಿತ್ತು, 2% ಇಲ್ಲ. ಅಷ್ಟೇ ಅದ. ಸೊ ಅದಕ್ಕೆ ಗಿಡಗಳನ್ನ ಕಡಿದವ್ರಿಗೆ ಅವ್ರ ವಿರುದ್ಧ ಆಕ್ಷನ್ ತಗೋರಿ, ನೀವು ಕಂಪ್ಲೇಂಟ್ ಮಾಡ್ರಿ, ದಂಡ ಹಾಕ್ರಿ ಅವ್ರ ವಿರುದ್ಧ, ಅಂದ್ರೂ ಬರೋಬರಿ ಆಗ್ತದೆ. ಆಯ್ತು ಸರ್, ಎಲ್ಲ ಬೆಳೆಗಳನ್ನು ಕಡಿಬೇಡ್ರಿ ಅಂತ ಹೇಳೋದು. ದಿನ ಇಲ್ಲಿ ಕೇಳಿದ್ಲಿ, ಬಿಜಾಪುರ ಮಾರ್ಗ ದೇವರಪುರಿಗೆ ಶಿವಣಿಗೆ ಮಾಲ್ದಾಗ ದಿನಕ್ಕೆ 50-60 ಲಾರಿ ಹೊಂಟಾವ ಸರ್. 50-60 ಲಾರಿ ಹೊಂಟಾವ. ಎಲ್ಲಾನು ಬೇನ್ಗಡೆ ಇರಂಗಿಲ್ಲ. ಮತ್ತೆ ನೀವು ಪ್ರೂವ್ ಮಾಡಿದ್ರು ಮಾಡ್ತೀವಿ. ಸೊ ನಿಮ್ಗೆ ಡಿಪಾರ್ಟ್ಮೆಂಟ್ ಗಮನಕ್ಕೆ ತೊಗೊಂಡು ಅವ್ರು ಆಕ್ಷನ್ ತಗೋರಿ.
ಥ್ಯಾಂಕ್ ಯು. ಸೊ ನೆಕ್ಸ್ಟ್ KB. ನಾಗೂರಿಗೆ ಯಾವನಾರ ಎಲ್ಲಾರ ಕೂತು ಏನಾರ ಬರ್ದಾರ ಅಂತೇಳಿ ಇಡೀ ನಾಗೂರಿಗೆ ಕರೆಂಟ್ ತೆಗೆಯುವಂತ ಕೆಲಸ ನೀವು ಮಾಡ್ತೀರಿ. ಯಾವ ಮಾಡಿಲ್ಲ ಸರ್? ನೀವು ಹೋದ ವರ್ಷ ಮಾಡಿದ್ದೀರಿ ಸರ, ನೀವು ಇದ್ದೀರಿ ಅವಾಗ ಸಾಹೇಬ್ರ ಹೇಳಿದಾನೆ ನೀವು ಹಾಕಿರೋದು. ನೀವು ಈ ಸಲ ತೆಗೆಯುವಂಗಿಲ್ಲ, ನೀವು ತಿಳ್ಕೋಬೇಕು. ಕರೆಂಟ್ ಅಗಲಂತೆ ಕೊಡ್ಬೇಕು. ನೀವು ಏನಾರ ಅದರಲ್ಲಿ ನಮಗ್ ಸರ ರಾತ್ರಿ ಸಿಂಗಲ್ ಪ್ಲೇಸ್ ಕೊಡ್ಬೇಕು ಸರ್. 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ಸರಿ ಸರಿ ನೋಡ್ರಿ. ಆಗಿತ್ತಪ್ಪ ಅಂದ್ರೆ ಇನ್ನೊಂದು ಸ್ಟೇಷನ್ಗೆ ಪ್ರಪೋಸಲ್ ಕಳಿಸ್ರಿ ಮೊದಲು. ನಮ್ಮ ಮೊನ್ನೆ ಆದ್ರೂ ಅಲ್ಲಿ ಕೆಲವೊಂದಿಟ್ಟು ದೌಡಿಗೆಲ್ಲಿ ಅದೇ ಪ್ರಾಬ್ಲಮ್ ಇದ್ದಿದ್ದು. ಹೋದ್ಸಲ 2 ಹಿಡಿತೆ, ಮೊನ್ನೆ 3 ಮಾಡಕ್ ಹೇಳಿದ್ವಿ. ನಿಮ್ಮಲ್ಲಿ ಏನಾರ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಐತ್ರಿ ಮೇಡಮ್ ಅವರೇ. ಗೋಮಾಳ ಲ್ಯಾಂಡ್ ಅನ್ನ ನಾವು ಶಾಲೆಗಳಿಗೆ ಕೊಡ್ಬೋದು, ಆಮೇಲೆ ಹಾಸ್ಪಿಟ್ಲ್ಗಳಿಗೆ ಕೊಡ್ಬೋದು. ಯಾರ ರೈತರು ಮನೆಗಳು ಕಟ್ಕೋತಿದ್ರ ಸರ್ಕಾರ ನಿಯಮದ ಪ್ರಕಾರ ಕೊಡ್ಬೋದು. ಅದ್ರ ಜೊತೆಗೆ ನಮ್ದೇನು KB ಇತ್ತಪ್ಪ ಅದಕ್ಕೆ ನಾವು ಕೊಡ್ತೀವಿ. ಫಾರೆಸ್ಟಿಗೆ ನಾವು ಕೊಡಂಗಿಲ್ಲ. ಸ್ವಚ್ಛ ಕ್ಲಿಯರ್ ಆಗಿ ಹೇಳ್ತೀವಿ ನಮ್ಮ ರೈತರಿಗೆ. ಅದಕ್ಕೆ ದಯವಿಟ್ಟು ನೀವೇನಿಲ್ಲ ಅದನ್ನ ಮಾಡ್ರಿ. 7 ತಾಸು ಕರೆಂಟ್ ಕೊಡ್ಬೇಕು, ನೀವು ತೆಗಿಯಂಗಿಲ್ಲ. ಆಮೇಲೆ ನಾಗೂರ್ ಒಳಗೆ ಯಾವನೋ ಒಬ್ಬ ಲೆಟರ್ ಬರ್ದಂತೇಳಿ ನಾವೇನೋ ನದಿ ಅದಂತೆ, ಆ ನದಿ ಅಲ್ಲದು ಹಳ್ಳಿರುದು. ನಾವೆಲ್ಲ ರೈತರಿದೀವಿ, ಯಾರ್ದು ಲೈನ್ ಕಟ್ ಮಾಡಂಗಿಲ್ಲ. ಎಲ್ಲರಿಗೂ ಲೈನ್ ನೀವು ಕೊಡ್ಬೇಕು. ನಿಮ್ದೇನೈತ್ಲ RR ನಂಬರ್ ತಗೋರಿ, RR ನಂಬರ್ ಕಟ್ಟಿಸ್ಕೊಂಡು ನಿಯಮ ಪ್ರಕಾರವಾಗಿ ಕೊಡ್ರಿ. ದಯವಿಟ್ಟು ನಾ ಹೇಳ್ತಾ ಇರೋದು ಇದು ಕೆಲಸ ಆಗ್ಬೇಕು. ಆಮೇಲೆ ತಗೋತಾರಂತ ಕೊಟ್ಟಿಲ್ಲ. ರೈತರ ಕನೆಕ್ಷನ್ ತೆಗೆಸೋದು ನಿಮ್ ಜವಾಬ್ದಾರಿ, ನಮ್ದಲ್ಲ. ಆಮೇಲೆ ಎಲ್ಲಾ ಎಲ್ಲೆಲ್ಲಿ ಬೋರ್ವೆಲ್ ಅದಾವಲ್ಲ ಅವಕ್ಕೆಲ್ಲ 24 ಅವರ್ಸ್ ಕರೆಂಟ್ ಅನ್ನ ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು. ಎಷ್ಟರಿಂದ ಮಾಡ್ತೀರಿ ಹೇಳಿ ಸಾಹೇಬ್ರ. ವಾಟರ್ ಸಪ್ಲೈಗೆ ನಾವು ಲೈನ್ ಮಾಡಬೇಕು ಅಂತ ನಮ್ದು ಸರ್. ಇದನ್ನ ಇಒ ಮೇಡಮ್ ಅವ್ರಿಗೆ PD ಅವ್ರಿಗೆ ಹೇಳಿದ್ರಿ. ಇವ ಮೇಡಮ್ ಇಲ್ಲಿ ಅದಾರ. ಇಒ ಮೇಡಮ್ ಅವ್ರಿಗೆ PD ಅವ್ರಿಗೆ ಹೇಳಿ. RWS ಆಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಒಳಗೆ ಯಾರ್ಯಾರು ಅದಾರ ಅವ್ರವ್ರಿಗೆ ಡಬಲ್ ಮನೆಗಳು ಹಾಕಿರೋನು ಐತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗ ಸ್ಪಷ್ಟತೆ ಕೊಡ್ರಿ. 168 ಮನೆಗೆ ಸಂಬಂಧಪಟ್ಟಂಗ ಮುಂದೆ ಅದನ್ನೆಲ್ಲ ರದ್ದು ಆಗ್ಬೇಕು. ಹೊಸದೇನದ ನಾವು ಯಾವ ರೈತರಿಗೆ ಹೇಳ್ತೀವಿ, ಯಾವ ಬಡವರು ಅದಾರ, ಯಾರು ನಿರ್ಗತಿಕರು ಅದಾರ, ಮನಿ ಇಲ್ಲ, ಅವ್ರಿಗೆ ಮನಿ ಮಾಡಿಕೊಡ್ಬೇಕು ಅನ್ನೋದು ಒಂದು ವಿನಂತಿ. ಮತ್ತೆ ಅದು ಸರ್ ಕರ್ದೆ ಮಾಡ್ಬೇಕು ಮೇಡಮ್ ಅವ್ರು. ಇನ್ನೊಂದ್ರಿ, ನೀವು ಬಿಲ್ ಮಾಡ್ಲಾರೆ ಹಲವಾರು ಪೆಂಡಿಂಗ್ ಇದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ರೈಟಿಂಗ್ ಒಳಗೆ. ಯಾಕೆ ಮಾಡಿಲ್ಲ ಅನ್ನೋದು ಅಲ್ಲ. ಆಯ್ತು, ಮುಂದೆ ಪಾಸರಿ ಮಾಡ್ಬೇಕಲ್ಲ ನೀವು ಫೋಟೋ ಹೊಡೋದು. ಮೇಡಮ್ ನೀವು ಪಾಲಕ್ ಮಾಡ್ಬೇಕಲ್ಲ ಅದು ಬಿಲ್ಲಿಗೆ. ದುಡ್ಡು ಅಂದ್ರೆ 30,000 ರೂಪಾಯಿ ಸ್ಯಾಂಕ್ಷನ್ ಆದ ಮೊದಲ ವಾರದಲ್ಲಿ ಮೊದಲಕ್ಕಂತಂದ್ರೆ 30,000 ರೂಪಾಯಿ ಅಡ್ವಾನ್ಸ್ ರಿಲೀಸ್ ಆಗತ್ತೆ ಸರ್. ಅಂದ್ರೆ ಬೆನಿಫಿಷರಿಗೆ ಮನೆ ಕಟ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ. ಅದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಇರೋದ್ರಿಂದ ಸ್ಯಾಂಕ್ಷನ್ ಆಗಿ 1 ವಾರದೊಳಗಾಗಿ 1 ಕಂತು ಇನ್ಸ್ಟಾಲ್ಮೆಂಟ್ ಬಂದಿದೆ ಸರ್. ಇನ್ನೂ 202 ಬೆನಿಫಿಷರಿ ಬ್ಯಾಲೆನ್ಸ್ ಟು ಬಿ ಸಿಲೆಕ್ಟೆಡ್. ಅಂದ್ರೆ ಇನ್ನು 202 ಬೆನಿಫಿಷರಿ ಆಯ್ಕೆಗೆ ಬಾಕಿ ಅದಾವೆ ಸರ್. ಏನು ರೀಸನ್ ಅಂದ್ರೆ ಸರ್, ಅದು MORD ಇಂದ ಅದು ಟೆಕ್ನಿಕಲ್ ಇಶ್ಯೂ ಆಗಿ ಸುಮಾರು 1.5-2 ತಿಂಗಳು ಆಯ್ತು ಸರ್ ಈ ಇಶ್ಯೂ. ಈಗ ಮುಂಚೆ ಏನಿರಲಿಲ್ಲ. 92 ಬೆನಿಫಿಷರಿ ಸೆಲೆಕ್ಷನ್ ಆಗ್ಯಾವ ಸರ್ ಆ ಟೈಮ್ದಲ್ಲಿ. ಇನ್ನೂ 201 ನಿಮಿಷ ನಾ ಹೇಳೋದು ಮುಗಿದ ನಂತರ ಮಾತಾಡ್ರಿ. ನೀವು ಹೇಳೋದು ಏನು ಕೇಳ್ತೀರಿ ಸಮಸ್ಯೆ ಅಂತ ಉತ್ತರ ಹೇಳ್ತಿದ್ದ ತಾಲೂಕು ಪಂಚಾಯತ್ ನಮ್ಮ ಪ್ರಧಾನಿಗಳ ನೇತೃತ್ವದಲ್ಲಿ ನಮ್ಮ ಪಂಚಾಯತ್ಗೋಸ್ಕರ ನಮ್ಮ ನಾರಾಯಣಗೌಡರು ಊಟ ನೀರು ಬಿಟ್ಟು ರಾತ್ರಿ ಎಲ್ಲ ಅಧಿಕಾರಿಗಳನ್ನು ಕಾರ್ಯಕ್ರಮಿಸ್ತಾ ಈ ಹೋರಾಟದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಸಬೇಕು. भारत माता की जय, भारत माता की जय, संविधान शिल्पी अंबेडकर के जय, संविधान शिल्पी अंबेडकर के जय, भारत माता की जय, जय किसान, जय जवान, जय जवान, जय किसान, जय जवान, जय किसान, बेके बेको नाया बेको, बेके बेको नाया बेको, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ವ್ಯಾಪ್ತಿಯಲ್ಲಿ ಆದಂತ ಬೆಳೆ ಮೇಲೆ ಆದಂತ
ಬೆಳೆ ಮೇಲೆ ಆದಂಥ ಒಂದು ಅನ್ಯಾಯವನ್ನು ಖಂಡಿಸಿ, ಹಾಗೆ ಈ ಒಂದು ಮುಖ್ಯ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವತಂತ್ರ ಬಂದು 75 ವರ್ಷಗಳು ಕಳೆದು ಹೋದರೂ ಕೂಡ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕುಡಿಯುವ ನೀರಿಗೋಸ್ಕರ ಮಾಡಿದರೂ ಕೂಡ ನಮ್ಮ ಯಾವ ರೈತರ ಮನೆಗೂ ಕೂಡ ನೀರು ಬರಲೇ ಇಲ್ಲ. ಇದೊಂದು ಸಮಸ್ಯೆ, ಬಸ್ಸಿನ ಸಮಸ್ಯೆ, ಗೋಮಾಳ ಲ್ಯಾಂಡಿನ ಸಮಸ್ಯೆ, ವಿದ್ಯುತ್ತಿನ ಸಮಸ್ಯೆ, ಪಂಚಾಯತಿ ಅನೇಕ ಸಮಸ್ಯೆಗಳನ್ನ ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಈ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಇವತ್ತು ನಿಮ್ಮ ಸಮಸ್ಯೆಗೆ ರೈತ ಬಂಧುಗಳೇ ನಾನು ಹೇಳಕ್ ಬಯಸ್ತಾ ಇದ್ದೇನೆ, ಇದು ಅಧ್ಯಕ್ಷರ ನೇತೃತ್ವದಲ್ಲಿ ಆದಂತ ಹೋರಾಟ ಅಲ್ಲ, ಇದು ಶಾಂತಗೌಡರ ನೇತೃತ್ವ ಹೋರಾಟ ಅಲ್ಲ, ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಸಮಸ್ತ ರೈತರ ಹೋರಾಟ. ಇದು ನನ್ನ ಹೋರಾಟ ಅಲ್ಲ. ಇದು ನಾನು ಚಾಕ್ರಿ ಆಳ ಅಂತ ಕರಿತೀವಿ ನಾವು. ನಮ್ಮ ನಂಜುಂಡ ಸ್ವಾಮಿಯರು ಹೇಳಿದ್ರ, ನಮ್ಮ ಗುರುಗಳು ಹೇಳಕತ್ತಿದ್ರು, ಅವ್ರು ಹೇಳಿದ್ ನಾ ಹೇಳಕತ್ತೀನಿ. ಅವ್ರಿಗೆ ತಿಂಗಳಿಗೆ 3 ಲಕ್ಷ ಪಗಾರ ಕೊಟ್ಟಿದೀವಿ, ಕಾರ್ ಕೊಟ್ಟಿದೀವಿ, PN ಕೊಟ್ಟಿದೀವಿ, ಮನೆ ಕೊಟ್ಟಿದೀವಿ, ಬೆಂಗಳೂರಿನಾಗ ಎಲ್ಲ ಕೊಟ್ಟಿದೀವಿ. ಯಾಕಂದ್ರೆ ಬೆಂಗಳೂರಿಗೆ ಹೋಗಿ ನಾವೆಲ್ಲ ಕೆಲಸ ಮಾಡಕ್ ಆಗಲ್ಲಪ್ಪ. ನಾವು ಮಾಲಕರು, ಈ ತಾಲೂಕಿನ ಮಾಲಕರು. ನಾವು ಮಾಲಕರು ಒಬ್ಬ ಚಾಕ್ರಿ ಆಳನ್ನ ನೇಮಕ ಮಾಡಿದೀವಿ, ಅವ್ನಿಗೆ MLA ಅಂತ ಕರಿತೀವಿ. ಅವ್ರು ನೋಡ್ಬೇಕು, ಈ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿಗಳೆಲ್ಲ ನಮ್ಮ ಸೇವಕರು ಇವರು. ನಮ್ಮ ಕೆಲಸ ಮಾಡಕ್ಕನೆ ನಾವು ಅವ್ರಿಗೆ ಪಗಾರ ಕೊಡ್ತಾ ಇದೀವಿ. ಮಾಲಕರು ಯಾರು? ನೀವು ಮಾಲಕರು. ಮಾಲಕರು ನೀವು. MLA ಮಾಲಕರಲ್ಲ, ಅಧಿಕಾರಿಗಳು ಮಾಲಕರಲ್ಲ, ನೀವು ಮಾಲಕರಿದ್ದೀರಿ. ಇವತ್ತು ನಮ್ಮ ಏನು ಮೇನ್ ಆಳ ನೇಮಕ ಮಾಡಿದೀವಲ್ಲ, ಅವರು ಸರಿಯಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಮಾಲಕರು ಬಂದು ನೀವು ಕೇಳಾಕತ್ತಿದ್ರಿ. ಮಾಲಕರು ನೀವು ಕೇಳಾಕತ್ತಿದ್ರಿ. ನೀವು ಈ ದೇಶದ ನಿಜವಾದ ಮಾಲಕರು. ನೀವು ಕೇಳಾಕತ್ತಿದ್ರಿ. ಇವತ್ತು ಮಾಲಕರಿಗೆ ಉತ್ತರ ಕೊಡ್ಬೇಕಾಗಿದೆ. ಈ ಹೊಲದಾಗ ಆಳುಗಳು ಕೆಲಸ ಮಾಡ್ತಾ ಇರ್ತಾವ, ಆಳ ಮೇಲೆ ಇನ್ನೊಬ್ಬ ಆಳು ಇಟ್ಟಿರ್ತೀರಿ. ಏನಂತ? ಸರಿಯಾಗಿ ಕೆಲಸ ಮಾಡ್ತಾ ಇದಾರಲ್ಲ ನೋಡ್ರಪ್ಪ ಅಂತ ಇಟ್ಟಿರ್ತೀರಿ. ಯಾಕಂದ್ರೆ ನೀವು ಈ ದಿನ ಹೊಲಕ ಹೋಗಿರಲ್ಲ. ನಾವು ನಿಜವಾದಂತ ಪ್ರಭುಗಳು, ನಾವು ಮಾಲೀಕರು, ಅವರು ನಮ್ಮ ಸೇವಕರು. ಇದನ್ನ ಮೊದಲಿಂದ ಬೆಳೆಗಳು, ರೈತರ ಬೆಳೆಗಳ ಹಾಳಾದ್ರೆ, ಮಳೆ ಬಂದು ಹಾಳಾದ್ರೂ ಕೂಡ ನಿಮಗ ಏನ್ ಕೊಡ್ಬೇಕು? ಪರಿಹಾರ ಕೊಡ್ಬೇಕು. ಆಮೇಲೆ ನೀವು ಹಚ್ಚಿದ ಮೇಲೆ ನಂದಮ್ಮ ಬಿರಾದರ್ ಶಿವಪುರ್ ಇದೊಂದು ತಗೋರಿ. ನಾಗರಬೆಟ್ಟ ಬರೀ ಕೇಳಬೇಕು. ಮಾಡಿ ಜಿಲ್ಲಾ ಪಂಚಾಯತ್ ಗ್ರಾಮದ ಮುಖ್ಯವಾಗಿ ಹೋಗೋದು ರಸ್ತೆ ಜೀವನ ಮಾಡಿಕೊಡ್ತಾರೆ. ನಿಮಗೆ ಬರ್ಬೇಕು, ನೀವು ಬರ್ತೀನಿ, ಅದು ಎಸ್ಟಿಮೇಟ್ ಮಾಡೋಣ. ಒಂದು ವಾರ ಆಯ್ತು ಚಾರ್ಜ್ ತಗೊಂಡು.